ಮಳೆ ಕೊರತೆಯಾಗಿದೆ. ಇಂಧನ ಇಲಾಖೆಗೆ ಈಗ ಚಿಂತೆ ಶುರುವಾಗಿದೆ. ಈ ಬಾರಿ 60% ವಿದ್ಯುತ್ ಕೊರತೆಯಾಗುವ ಆತಂಕ ಕಾಡ್ತಾ ಇದೆ. ಮಳೆ ಕೊರತೆಯಾದಂತಹ ಹಿನ್ನೆಲೆಯಲ್ಲಿ ಭಾರೀ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆ ಕುಸಿತಗೊಂಡಿದೆ. ಬಿಸಿಲಿನ ತೀವ್ರತೆಯಿಂದಾಗಿ ಗೃಹ ಕೃಷಿ ಕ್ಷೇತ್ರದ ವಿದ್ಯುತ್ ಬೇಡಿಕೆ ಏರಿಕೆಯಾಗಿದೆ. ವಿದ್ಯುತ್ ಉತ್ಪಾದನೆ ಕುಸಿತದ ಬೆನ್ನಲ್ಲೇ ಅನ್ಯ ರಾಜ್ಯಕ್ಕೆ ವಿದ್ಯುತ್ಗೆ ಮೊರೆ ಹೋಗಬೇಕಾದಂತಹ ಸಮಸ್ಯೆ ಎದುರಾಗಿದೆ. ಜಲ ವಿದ್ಯುತ್ ಉತ್ಪಾದನೆ ಕುಸಿತದಿಂದಾಗಿ ವಿದ್ಯುತ್ ಕ್ಷಾಮ ಉಂಟಾಗುವ ಭೀತಿ ಕಾಡ್ತಾ ಇದೆ. ರಾಜ್ಯದಲ್ಲಿ ಪ್ರಸ್ತುತ 1990 ಮಿಲಿಯನ್ ಯೂನಿಟ್ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಕಳೆದ ವರ್ಷ ರಾಜ್ಯದಲ್ಲಿ 5096 ಮಿಲಿಯನ್ ಯೂನಿಟ್ ಉತ್ಪಾದನೆಯಾಗಿತ್ತು. ರಾಜ್ಯದಲ್ಲಿ ಜಲ ವಿದ್ಯುತ್ ಉತ್ಪಾದನೆ ಕುಸಿತದಿಂದಾಗಿ ವಿದ್ಯುತ್ ಕ್ಷಾಮ ಎದುರಾಗುತ್ತೆ ಅನ್ನುವಂತಹ ಚಿಂತೆ ಈಗ ಕಾಡ್ತಾ ಇದೆ. ರಾಜ್ಯಕ್ಕೆ ಕರೆಂಟ್ ಶಾಕ್ ಹೇಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಕಳೆದ ವರ್ಷ ಇದೇ ಅವಧಿಯಲ್ಲಿ 5096 ಲಕ್ಷ ಯೂನಿಟ್, ಆದರೆ ಪ್ರಸ್ತುತ 1990 ಲಕ್ಷ ಯೂನಿಟ್ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ. ಇನ್ನು ಜಿಬಿಎ ಅಧಿಕಾರಿಗಳಿಗೆ ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇದೆಯಂತೆ. ಓರ್ವ ಅಧಿಕಾರಿಗೆ 21ಕ್ಕೂ ಅಧಿಕ ಜವಾಬ್ದಾರಿಗಳ ಹೊರೆ ಬಿದ್ದಿದೆ. ಜಿಬಿಎ ಅಧಿಕಾರಿಗಳಿಗೆ ಸದ್ಯ ಕೆಲಸದ ಒತ್ತಡ ಹೆಚ್ಚಾಗ್ತಾ ಇದೆಯಂತೆ. ಓರ್ವ ಅಧಿಕಾರಿಗೆ 21ಕ್ಕೂ ಹೆಚ್ಚು ಜವಾಬ್ದಾರಿಗಳ ಹೊರೆ ಬಿದ್ದಿದೆ. ಹೆಚ್ಚು ಕೆಲಸ, ಮಾನಸಿಕ ಕಿರುಕುಳ ಅಂತ ಸರ್ಕಾರಕ್ಕೆ ಈಗ ಮನವಿಯನ್ನ ಸಲ್ಲಿಸಲಾಗಿದೆ. 100 ಜನ ಮಾಡೋ ಕೆಲಸಕ್ಕೆ ಇರೋದು 5 ಜನ. ಎಸ್ಐಆರ್, ಫುಟ್ಪಾತ್ ಒತ್ತುವರಿ ತೆರವು, ಬಿಡಾಡಿ ವಾಹನ ತೆರವು ಮಾಡಬೇಕಾಗಿರೋದು, ರಜೆ ದಿನವೂ ಕೂಡ ಕೆಲಸ ಮಾಡಿದ್ರು ಕೆಲಸ ಮಾತ್ರ ಮುಗಿತಾ ಇಲ್ವಂತೆ. 700 ಎಂಜಿನಿಯರ್ಸ್ ಮಾಡೋ ಸ್ಥಳದಲ್ಲಿ ಕೇವಲ 40 ಸಿಬ್ಬಂದಿಗಳು ಮಾಡ್ತಿದ್ದಾರೆ. ಒಬ್ಬರೇ ಅಧಿಕಾರಿಯ ಮೇಲೆ ಹಲವು ವಿಭಾಗಗಳ ಜವಾಬ್ದಾರಿ ಬಿದ್ದಿದೆ. ಮಳೆಗಾಲದ ತುರ್ತು ಕಾಮಗಾರಿಗಳ ಮಧ್ಯೆ ಸಿಬ್ಬಂದಿ ಕೊರತೆ ಕೂಡ ಇದೆ. ಈ ಸೇವೆ ಸೇರಿದ ಮೇಲೆ ಎಲ್ಲ ಕೆಲಸ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಆಗುತ್ತೆ, ಆದ್ಯ ಕರ್ತವ್ಯ ಆಗುತ್ತೆ. ಆದರೂ ಸಹ ಹೆಚ್ಚುವರಿ ಕೆಲಸ ಕೊಟ್ಟಾಗ ಆ ನಿಯೋಜನೆ ಮಾಡಿದರೆ ಆ ಕೆಲಸ ಮಾಡಲಿಕ್ಕೆ ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಬಟ್ ನಮ್ಮಲ್ಲಿ ಜನ ಇದ್ದಾಗ ಮಾತ್ರ ಆ ಕೆಲಸ ಸಮರ್ಪಕವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸಾರ್ವಜನಿಕರಿಗೆ ಬೇಕಾಗಿರುವಂಥ ಸೇವೆಗಳನ್ನು ವ್ಯತ್ಯಯ ಮಾಡಿ ಈ ಒಂದು ಕೆಲಸಗಳನ್ನು ಮಾಡುವಾಗ ಏನಾಗುತ್ತೆ, ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ ಸಾರ್ವಜನಿಕರಿಗೆ. ಆದ್ದರಿಂದ ನಮ್ಮ ಕೆಲಸಗಳನ್ನು ಮಾಡಲಿಕ್ಕೆ ಮೂಲತಃ ನಮಗೇನಕ್ಕೆ ಸೇವೆಗೆ ಸೇರಿದ್ವಿ, ಆ ಸೇವೆ ಕೆಲಸಗಳಿಗೆ ಮೂಲತಃ ಆ ಸೇವೆಯನ್ನು ಒದಗಿಸ್ಲಿಕ್ಕೆ, ಸಾರ್ವಜನಿಕರಿಗೆ ಸಮರ್ಪಕವಾಗಿ ಸೇವೆ ಒದಗಿಸ್ಲಿಕ್ಕೆ ಅನುವಾಗುವಂಥ ಕೆಲಸಗಳನ್ನು ಮಾಡಬೇಕಾಗತ್ತೆ. ಅದು ಬಿಟ್ಟು ನಾವು SIR, ಸೆನ್ಸಸ್ಸು ಎಲ್ಲ ಕೆಲಸ ಮಾಡ್ತೀವಿ. ಬಟ್ ಸಾಮಾನ್ಯವಾಗಿ ಈಗ 390 ಜನ AEs ಬಗ್ಗೆ ಮಾತಾಡ್ತಾ ಇದ್ದೀವಿ. ಬರೀ ಜಸ್ಟ್ ವಾರ್ಡ್ ಲೆಕ್ಕದಲ್ಲಿ ಮಾತಾಡ್ತಾ ಇದ್ದೀವಿ. ನಮಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.